ಅರ್ಪಿಸ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇಲ್ಲೆಲ್ಲ ತುಂಬ ಜನ ಸಾಕಷ್ಟು ಸಹೋದರಿಗಳು ಬಂದಿದ್ದೀರಿ, ಅವರಿಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನಗೆ ಆದರೆ ಒಂದು ವಿಷಯ ಹೇಳ್ತಾರೆ, ಮನೆಗೆ ಹಿರೇಮಗನಾಗಿ ಹುಟ್ಟಬಾರದಂತೆ ಸಭೆಯಲ್ಲಿ ಕಡಿಮೆ ಮಾತಾಡೋದು ಸಿಗಬಾರ್ದು. ಎರಡೂ ನಾವು ಹಾಕಿದ್ದೀವಿ, ಅದು ನಮ್ಮ ಅದೃಷ್ಟ. ಯಾಕೆಂದ್ರೆ ಸಾಹಿತ್ಯ ಬಗ್ಗೆ ಹೇಳಿದರೆ, ಒಪ್ಪನ ಬಗ್ಗೆ ಹೇಳಿದರೆ, ಕಾರ್ಯಕ್ರಮದ ಬಗ್ಗೆ ಹೇಳಿದರೆ ನಮ್ಗೆ ಹೇಳಕ್ಕೆ ನಡೆಯಲ್ಲ. ಆದರೆ ಬಂದಿರಲ್ಲಿ ಎರಡು ಮಾತನ್ನು ಆಡಬೇಕು. ಈ ನಮ್ಮ ಗಂಗಾಧರಯ್ಯ ಮಾಸ್ಟರ್ ವಿಷಯ ಅಂದರೆ ಇವ್ರು ಹೇಗಿದ್ದಾರೆ ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣನಿದ್ರು. ಅವರು ಭವಿಷ್ಯ ಏನೋ ಆಗಿ ಈಗ ಇವರಿಗೆ ಒಂದು ಆ ಒಂದು ಚಿಹ್ನೆ ಕೊಡೋದು ಒಳ್ಳೆಯದು. ಬೇರೆ ಎಲ್ಲ ಕಮ್ಯುನಿಟಿ ಒಳಗೆ ಅವರವರು ಒಂದು ಕಮ್ಯುನಿಟಿ ಬಗ್ಗೆ ಸ್ವಲ್ಪ ಕಿಂಚಿತ್ ಜಾಸ್ತಿ. ಬಸವಣ್ಣರು ಏನು ಮಾಡ್ತಿದ್ರು ಅಂದರೆ ಎಲ್ಲ ಜಾತಿಯರು ಎಲ್ಲರೂ ನನ್ನರು ಅನ್ನೋ ಒಂದು ಒಗ್ಗೂಡಣೆ. ಅದೇ ಭಾವನೆ ಏನಾಗಿದೆ ಅಂದರೆ ನಮ್ಮ ಗಂಗಾಧರಯ್ಯ ಮಾಸ್ಟರ್. ಸೆಕೆಂಡು, ಇನ್ನೇನಾದರೂ ಅವ್ರಿಗೊಂದು ಹೆಸರು ಏನೋ ಜನ್ಮ ನಕ್ಷತ್ರ ಇಟ್ಬಿಟ್ಟಿದ್ದಾರೆ, ಅದು ಯಶೋಧಮ್ಮನರಿಗೆ ಕರೆಯೋದಕ್ಕೆ ಗಂಗಾಧರಯ್ಯ ಮಾಸ್ಟರ್ ಅಂತ ಇರಲಿ. ನೀವು ಎಲ್ಲರೂ ಒಪ್ಪಿದ್ರೆ ಇವರಿಗೆ ಕಲಿಯುಗದ ಬಸವಣ್ಣ ಅಂತ ಹೇಳ್ಬೋದು. ಯಾಕೆ ಇಷ್ಟು ಹೇಳ್ತಾನೆ ಅಂತಂದರೆ, ಇವರು ಹುಟ್ಟಿರೋದು ನಿಮ್ಮ ತ್ಯಾವಣಿಗೆ ಇರ್ಬೋದು, ಬೆಳೆದಿರೋದು ಸಂಪೂರ್ಣ ನಮ್ಮ ಹೊಸನಗರ ತಾಲೂಕು. ನಮಗೆ ಎಲ್ಲರಿಗೂ ಒಂದು ಚುನಾವಣೆಯಾಗಿ ಮಾರ್ಗದರ್ಶಿಗಳಾಗಿ ನಮ್ಮನ್ನೆಲ್ಲ ಒಂದು ಮುಂಚೂಣಿಯಾಗಿ ತರಲಿಕ್ಕೆ ಪ್ರಯತ್ನ ಮಾಡಿದರು ಗಂಗಾಧರಯ್ಯ ಮಾಸ್ಟರ್. ಈ ಅಪ್ಪು ಟ್ರಸ್ಟಿನ ಈ ಕಾರ್ಯಕ್ರಮ ಅದೃಷ್ಟವಶತ್ತು ನಮ್ಮ ಹೊಸನಗರದಲ್ಲಿ ಹುಟ್ಟಾಕಿದರು. ಅಲ್ಲಿ ನಡಿಬೇಕಿತ್ತು ಈ ಕಾರ್ಯಕ್ರಮ, ಆದರೆ ನಮ್ಮ ಹೊಸನಗರ ತಾಲೂಕಿನಲ್ಲಿ ಯೋಗ ಇಲ್ಲ. ಆ ಕಾರ್ಯಕ್ರಮ ಇವತ್ತು ತ್ಯಾವಣಿಗೆಯಲ್ಲಿ ನಡೀತಾ ಇದೆ. ಅವರು ಕೇಳಿದಾಗ ನಮಗೆ ಸಂತೋಷ ಇತ್ತು, ನಮ್ಮದನ್ನು ಅಲ್ಲಿಗೆ ಹೋಗಿ. ಆದರೆ ಇಲ್ಲಿಂದ ನಮ್ಮನ್ನು ಅಲ್ಲಿಗೆ ಕರೆದಿದ್ದಾರಲ್ಲ, ನಮ್ಮ ಅದೃಷ್ಟ ಇನ್ನೂ ಇದೆಯೋ ಅನ್ನೋ ಒಂದು ಭಾವನೆಯಲ್ಲಿ ಬಂತು. ಆದ್ದರಿಂದ ಆ ರೀತಿ ಅವರಿಗೆ ಏನಾಗಿದೆ ಅಂದರೆ, ಈಗ ಸ್ವಲ್ಪ ಫ್ರೀ ಇದ್ದಾರೆ. ಶಾಲೆಯಲ್ಲಿ ಹೋಗಿ ಬೆಳಗ್ಗೆ ಎಲ್ಲರಿಗಿಂತ ಒಂದು ದಿವಸ ಶಾಲೆ ತಪ್ಪಿಸ್ತಿರ್ಲಿಲ್ಲ. ಆ ಶಾಲೆಗೆ ಹೋಗಿ ಶಾಲೆ ಬಿಟ್ಟ ಮೇಲೆ ಇದೇ ಕಾರ್ಯಕ್ರಮ, ಹೋಗೋದ್ರೊಳಗೆ ಮತ್ತು ಇದೇ ಕಾರ್ಯಕ್ರಮ. ಅದರಲ್ಲಿ ಅವರು ಜೀವನ ಪೂರ್ತಿ ಕಳೆದು, ಯಾರೇ ಒಬ್ಬರು ಯಾವುದೇ ಅಧಿಕಾರಿಗಳಿರ್ಬೋದು, ಫಸ್ಟು ಕೆಲಸ ಸ್ಟಾರ್ಟ್ ಆದಲ್ಲಿಂದ ಕೊನೆ ಅವರಿಗೆ ರಿಟೈರ್ಡ್ ಆಗೋವರೆಗೂ ಒಂದೇ ಒಂದು ಶಾಲೆಯಲ್ಲಿ ಒಂದೇ ಊರಿನಲ್ಲಿ ಇದ್ದಾರೆ ಅಂತ ಆಗಿ ನಮ್ಮ ಸರ್ವಿಸ್ನಲ್ಲಿ ನಾವು ಕೇಳಿದ್ದಿದ್ರೆ ಅದು ಹರಗುರ ಗಂಗಾಧರಯ್ಯ. 32 ವರ್ಷ ಒಂದೇ ತಾಲೂಕು, ಒಂದೇ ಶಾಲೆ, ಅಲ್ಲೇ ಫಸ್ಟು, ಅಲ್ಲೇ ರಿಟೈರ್ಡ್ ಆಗಿದೆ. ಅವ್ರಿಗೆ ಸನ್ಮಾನ ಮಾಡಿ ನಾವು ಕಳಿಸಿದ್ವಿ. ಆದರೆ ಅವರಿಗೆ ಅಲ್ಲೇ ಬಿಟ್ಟಿರಬೇಕು ಅನ್ನೋದ್ರೆ ನಿಮ್ಮ ತ್ಯಾವಣಿಗೆ ಅಂತ ಅವ್ರು ಇಲ್ಲಿ ಬಂದ ಮೇಲೆ ಅವ್ರಿಗೆ ಹೆಸರು ಬಂದದ್ದು ಬಿಟ್ಟರೆ ಹೊಸನಗರದ ಗಂಗಾಧರಯ್ಯನರು ನಮ್ಮಲ್ಲಿ ಅವ್ರಿಗೆ ನಾಮಕರಣ ಆಗಿದೆ. ತ್ಯಾವಣಿಗೆ ಅನ್ನೋ ಊರೇ ನಾವೇ ಕೇಳಿರಲಿಲ್ಲ. 24 ಗಂಟೆ ಅವ್ರ ಜೊತೆಲಿ ಇರ್ತಿದ್ವಿ. ಆದರೆ ಯಾವುದೇ ಒಂದು ಸ್ವತ್ತು ಇದ್ದವಾಗ ನಮಗೆ ಅದು ಭಾಳ ಒಂಥರ ಸಸಾರ್ವಾಗಿ ಕಾಣಿಸುತ್ತೆ. ಇಲ್ಲದೆ ಇದ್ದವಾಗ ಅದರ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಇವತ್ತು ಅಪ್ಪು ಇಷ್ಟೆಲ್ಲ ಅವರು ಬೇಕಾದಷ್ಟು ಜನ ಸ್ಟಾರ್ಗಳಿರ್ಬೋದು, ಸಂಗೀತಗಾರರಿರ್ಬೋದು, ಹಾಡುಗಾರರು ಇರ್ಬೋದು, ಅವ್ರ ಹೆಸರು ಯಾರು ಹೇಳ್ತಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಅಂದರೆ ಅವರು ಇವತ್ತು ಸಣ್ಣ ಹುಡುಗನ ಕೇಳಿದರೆ ಹೇಳ್ತಾರೆ. ಅದೇ ರೀತಿ ನಮ್ಮ ಮಾಸ್ಟರ್ ಇದ್ದಾರೆ. ನೀವು ಎಲ್ಲರೂ ಈ ಊರಿನ ಸಹಕಾರ ಕೊಟ್ಟರೆ ಇದೇ ರೀತಿ ಒಂದು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಯಾವ್ಯಾವುದೋ ಒಂದು ಊಟ ಆಗ್ತದೆ, ಯಾರಿಗೂ ಸುಖ ಕೊಡಲ್ಲ. ನಾವು ಯೋಚನೆ ಮಾಡ್ತಿದ್ವಿ, ನಾನೇ ಒಂದು ದಿವಸ ಎಷ್ಟೋ ದಿವಸ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಹೇಳ್ತಿದ್ದೆ, ಏನು ನಿಮ್ಗೆ ರಿಟೈರ್ಡ್ ಆಗೋದು ಯಾವಾಗಲ್ರಿ, ನೀವು ಊರಿಗೆ ಯಾವಾಗಲೂ ಹೋಗ್ತಿದ್ದೆ ಅಂತಿದ್ದೆ. ಕಾಟ ಹೋಗ್ತಿಲ್ಲ. ಈಗ ಯೋಚನೆ ಮಾಡ್ತಾ ಇದ್ದೀವಿ, ಅವ್ರು ಬಂದು ಇಲ್ಲಿಗೆ 2 ವರ್ಷ ಆಯಿತು. ನಮ್ಮಲ್ಲಿ ಈ ಥರದ ಕಾರ್ಯಕ್ರಮ ಎಲ್ಲ ಕಡಿಮೆ ಆಗಿದೆ. ಸಂಘ ಸಂಸ್ಥೆ, ದೇವಸ್ಥಾನ, ಮಠ ಅದರಲ್ಲೆಲ್ಲ ಇದ್ದೀವಿ. ಅಂದರೆ ಇಂಥ ಕಾರ್ಯಕ್ರಮ ಮಾಡೋದು ಕಷ್ಟ ಆಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಸಹಕಾರ ಕೊಟ್ಟು ಇಂಥದೇ ಈ ಒಂದು ಟೆಸ್ಟು ಒಳ್ಳೆ ರೀತಿ ನಡೀಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಹಾರೈಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.